ಶಿಕ್ಷಣ ಇಲಾಖೆಯ ಮೇಲೆ ಈಗ ಗಂಭೀರವಾದಂತಹ ಭ್ರಷ್ಟಾಚಾರದ ಆರೋಪ ಈಗ ಕೇಳಿ ಬರ್ತಾ ಇದೆ. ಪ್ರತಿ ವರ್ಷವೂ ಕೂಡ ಗಮನಿಸಿದ್ರೆ ಈ ಒಂದು ಸ್ಟೋರಿ ಇದ್ದೇ ಇರುತ್ತೆ. ಮಕ್ಕಳಿಗೆ ಕೊಡಬೇಕಾದಂತಹ ಶೂ ಸಾಕ್ಸ್ ಖರೀದಿ, ಈ ಖರೀದಿ ವಿಚಾರದಲ್ಲಿ ಆಗುವಂತಹ ಅವ್ಯವಹಾರಗಳು ಅಥವಾ ಶೂ ಸಾಕ್ಸ್ ಅನ್ನ ಕೊಡದೇ ಇರೋದು, ಇಂಥದ್ದೊಂದು ಸ್ಟೋರಿ ಕಂಪ್ಲೀಟ್ ಆಗಿ ಇದ್ದೇ ಇರುತ್ತೆ. ಈ ಬಾರಿಯೂ ಕೂಡ ಅಂಥದ್ದೇ ನಡೆದಿರೋದು. ಶಾಲೆ ಸ್ಟಾರ್ಟ್ ಆಗಿ 5 ತಿಂಗಳಾಯ್ತು, ಇನ್ನೂ ಕೂಡ ಹಲವು ಮಕ್ಕಳಿಗೆ ಶೂ ಕೊಟ್ಟಿಲ್ಲ, ಶೂ ಕೊಡದೆ ಬಿಲ್ ಮಾಡಿದ್ದಾರೆ ಅನ್ನುವಂತಹ ಗಂಭೀರವಾದಂತಹ ಆರೋಪ ಈಗ ಕೇಳಿ ಬರ್ತಾ ಇದೆ. ಮಕ್ಕಳಿಗೆ ನೀಡಬೇಕಾದಂತಹ ಶೂ ಖರೀದಿಯಲ್ಲೂ ಹಾಗಾದ್ರೆ ಅವ್ಯವಹಾರ ನಡೀತಾ ಅನ್ನೋ ಪ್ರಶ್ನೆ. ಅರ್ಧ ವರ್ಷ ಕಳೀತು, ಮಕ್ಕಳಿಗೆ ಇನ್ನೂ ಶೂ ಸಿಕ್ಕಿಲ್ಲ, ಶೂ ಕೊಡದೆ ಬಿಲ್ ಮಾಡಿದ್ದಾರೆ ಅನ್ನೋ ಆರೋಪ ಕೇಳಿ ಬರ್ತಾ ಇದೆ. ಶೂ ಭಾಗ್ಯಕ್ಕೆ ಬಿಡುಗಡೆ ಆದಂತಹ ಹಣದ ಮೇಲೆ ಹಲವು ಅನುಮಾನಗಳು ಈಗ ಮೂಡ್ತಾ ಇದೆ. ಈ ಸರ್ಕಾರ ಶೂ ಭಾಗ್ಯವನ್ನು ಕೊಟ್ಟಿದ್ರು ಮಕ್ಕಳಿಗೆ. ಆದರೆ 1ರಿಂದ 10ನೇ ತರಗತಿವರೆಗೆ ಕೊಡಬೇಕಾದಂಥ ಶಾಲಾ ಮಕ್ಕಳಿಗೆ ಆ ಶೂ ಭಾಗ್ಯ ಈವರೆಗೂ ಕೂಡ ಸಿಕ್ಕಿಲ್ಲ. ಅಂದರೆ ಹೆಚ್ಚಿನ ಹಣವನ್ನು ಕೊಟ್ಟು ಸರ್ಕಾರ ಮಕ್ಕಳಿಗೆ ಕ್ವಾಲಿಟಿಯ ಶೂಗಳನ್ನು ಕೊಡಿಸ್ಬೇಕಿತ್ತು, ಆದರೆ ಕಡಿಮೆ ಹಣವನ್ನು ವ್ಯಯ ಮಾಡ್ತಿರ್ತಕ್ಕಂಥದ್ದು. ಜೊತೆಗೆ ಈಗ ಅರ್ಧ ವರ್ಷಕ್ಕೆ ಆದರೂ ಕೂಡ ಈವರೆಗೂ ಕೂಡ ಸರಿಯಾಗಿ ಮಕ್ಕಳಿಗೆ ಎಲ್ಲ ಶಾಲೆಗಳಲ್ಲಿ ಕೂಡ ಶೂ ತಲುಪಿಲ್ಲ ಅಂತಕ್ಕಂಥ ಒಂದು ಗಂಭೀರವಾದಂಥ ಆರೋಪ ಎದುರಾಗಿದೆ. ಈ ಸಂಬಂಧಪಟ್ಟಂತೆ ಮಾತಾಡೋದಕ್ಕೆ ನಮ್ಮ ಜೊತೆ ಪರಿಷತ್ನ ವಿಪಕ್ಷ ನಾಯಕರಾದ ಛಲವಾದಿ ನಾರಾಯಣಸ್ವಾಮಿ ಅವರಿದ್ದಾರೆ. ಅವರು ಹೆಚ್ಚಿನ ಮಾಹಿತಿ ಅವರನ್ನೇ ಮಾತಾಡ್ಸೋಣ. ಸರ್ ನಮಸ್ತೆ. ಈಗ ಸರ್ಕಾರಿ ಶಾಲೆಯಲ್ಲಿ ಓದುವಂತಹ ಮಕ್ಕಳು ಅಂದರೆ ಮೊದಲಿಂದಾಗಿ ಬಡ ಮಕ್ಕಳು ಅಂಥವ್ರಿಗೆ ಸರ್ಕಾರ ಅರ್ಧ ವರ್ಷಕ್ಕೆ ಆದರೂ ಕೂಡ ಈವರೆಗೂ ಕೂಡ ಶೂಗಳನ್ನು ಕೊಟ್ಟಿಲ್ಲ. ಜೊತೆಗೆ ಬರೆಗಾಲಲ್ಲೇ ಓಡಾಡುವಂಥ ಪರಿಸ್ಥಿತಿ. ಇದನ್ನ ಯಾವ ರೀತಿಯಾಗಿ ತಾವು ನೋಡ್ತೀರಿ? ಹಾಗಾದರೆ ಎಲ್ಲಿ ವೈಫಲ್ಯ ಅಂತೀರಿ? ಸರ್ಕಾರಿ ಶಾಲೆಗಳಿಗೆ ಮಕ್ಕಳು ಬರೋದಿಲ್ಲ ಅನ್ನೋ ಆಪಾದನೆನ ಸರ್ಕಾರ ಮಾಡುತ್ತೆ. ಶಾಲೆಗಳನ್ನು ಮುಚ್ಚತಕ್ಕಂಥ ವ್ಯವಸ್ಥೆಯನ್ನು ಸರ್ಕಾರ ಮಾಡುತ್ತೆ. ಆದರೆ ಸರ್ಕಾರದಿಂದ ಕೊಡ್ತಕ್ಕಂಥ ಸವಲತ್ತುಗಳನ್ನು ಸಮಯಕ್ಕೆ ಸರಿಯಾಗಿ ಕೊಟ್ಟರೆ ಯಾವ ಮಕ್ಕಳು ಕೂಡ ವಂಚಿತರಾಗೋದಿಲ್ಲ, ಅವರು ಶಾಲೆಗಳಿಗೆ ಬರ್ತಾರೆ. ಆದರೆ ಇವತ್ತೆಂಥ ಪರಿಸ್ಥಿತಿ ಇದೆ ಅಂದರೆ ಯೂನಿಫಾರ್ಮ್ ಪ್ರಥಮದಿಂದಲೇ ಕೊಡಬೇಕು, ಅರ್ಧ ವರ್ಷ ಆದರೂ ಅವರಿಗೆ ರೀಚ್ ಆಗೋದಿಲ್ಲ. ಸರಿಯಾಗಿ ಅವರಿಗೆ ಫೀಸ್ಗಳು ಕಟ್ಟೋದಿಲ್ಲ. ಈ ರೀತಿ ದುಂಡಾವರ್ತಿತನದಿಂದ ಈ ಸರ್ಕಾರ ನಡ್ಕೊಂಡಾಗ ಯಾವ ಮಕ್ಕಳು ತಾನೇ ಬರ್ಲಿಕ್ಕೆ ಸಾಧ್ಯ ಆಗುತ್ತೆ? ಇದು ಒಂದು. ಈಗಾಗಲೇ ಶೂಗಳು ಕೊಡಬೇಕಾಗಿತ್ತು, ಸಾಕ್ಸ್ ಕೊಡಬೇಕಾಗಿತ್ತು. ಈಗಾಗಲೇ ಅದನ್ನ ಇದು ಮಾಡಿದ್ದಾರೆ. ಪರಿಶಿಷ್ಟ ಜಾತಿ ಉಪಯೋಜನೆ, ಗಿರಿಜನ ಉಪಯೋಜನೆ ಅಂದರೆ SCP TSP ಇದರಲ್ಲೆಲ್ಲ ಈಗಾಗಲೇ ಸುಮಾರು ಎಷ್ಟು 40 ಕೋಟಿ ರೂಪಾಯಿಗಳನ್ನ ಮೇ ತಿಂಗಳಲ್ಲೇನೆ ಬಿಡುಗಡೆ ಆಗಿದೆ. ಜೂನ್ ಒಳಗಡೆಗೆ ಅವರು ಕೊಡಬೇಕಾಗಿತ್ತು, ಒಂದು ತಿಂಗಳಲ್ಲಿ ಕೊಡಬೇಕಾಗಿತ್ತು. ಜೂನ್ ಆಯ್ತು, ಜುಲೈ ಆಯ್ತು, ಆಗಸ್ಟ್, ಸೆಪ್ಟೆಂಬರ್, ಅಕ್ಟೋಬರ್ ಬಂತು, ಇದುವರೆಗೂ ಕೊಟ್ಟಿಲ್ಲ. ಯಾಕೆ? ಈ ಹಣ ಎಲ್ಲೋಯ್ತು? ಈಗ ಯಾರು ಖರ್ಚು ಮಾಡಿದ್ದಾರೆ? ಈಗ ಅದನ್ನ ಖರೀದಿ ಆಗಿದೆಯಾ? ಆದ್ರೆ ಇದು ಆಗ್ಬೇಕಾಗಿರೋದು ಯಾವಾಗ? ಸಪ್ಲೈ ಕೊಟ್ಟ ಮೇಲೆ ಈ ಬಿಲ್ ಆಗ್ಬೇಕು. ಸಪ್ಲೈ ಕೊಡೋದಕ್ಕೆ ಮುಂಚೆ ಹೇಗೆ ನೀವು ಡ್ರಾ ಮಾಡಿದ್ರಿ ಈಗ ಈ ಅಮೌಂಟ್ ಅನ್ನ? ಈಗ ಇದು ಯಾರು ಇದಕ್ಕೆ ಹೋಗಿದೆ? ಇದು ಪರಿಶೀಲನೆ ಆಗ್ಬೇಕು. ಇದು ಒಂದು. ಎರಡನೇದು ಇಲ್ಲಿದೆ, 1ರಿಂದ 5ನೇ ತರಗತಿ ವಿದ್ಯಾರ್ಥಿಗಳಿಗೆ ತಲಾ 265 ರೂಪಾಯಿ. ಇವತ್ತು 6ರಿಂದ 8 295, 9ರಿಂದ 10ನೇ ತರಗತಿಗೆ 325. ಇದಕ್ಕೆ ನೀವು ಒಂದು ಶೂ ಬರಲ್ಲ, ಒಂದು ಕಾಲದ ಶೂ ಬರಲ್ಲ. ಈಗ 2 ಶೂ ಮತ್ತೆ ಸಾಕ್ಸ್ ಕೊಡ್ಬೇಕು. ಹೆಂಗ ಕೊಡಕ್ಕಾಗತ್ತೆ ನಿಮಗೆ? ನೀವು ಇಟ್ಟಿರೋ ರೇಟ್ ಅಂದ್ಮೇಲೆ ಇದು ಕಾಂಟ್ರಾಕ್ಟ್ ತಗೊಳ್ಳೋನು, ಇದರ ಮೇಲೆ ಅವನು ಸಂಪಾದನೆ ಆಗ್ಬೇಕು, ಇದರಲ್ಲಿ ಅವನು ಕಿಕ್ ಬ್ಯಾಕ್ ಕೊಡ್ಬೇಕು. ಅಂದ್ಮೇಲೆ ಏನ್ ಮಾಡ್ತಾನೆ ಅವನು? ಡೂಪ್ಲಿಕೇಟ್ ತಂದು ಕೊಡ್ತಾನೆ, 1 ತಿಂಗಳಲ್ಲಿ ಇರಲ್ಲ ಅದು. ಕ್ಯಾಮ್ರಾ ಪರ್ಸನ್ ಶಿವ್ ಜೊತೆ ಸುರೇಶ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಶಿಕ್ಷಣ ಇಲಾಖೆಯ ಮೇಲೆ ಈಗ ಗಂಭೀರವಾದಂತಹ ಭ್ರಷ್ಟಾಚಾರದ ಆರೋಪ ಈಗ ಕೇಳಿ ಬರ್ತಾ ಇದೆ. ಪ್ರತಿ ವರ್ಷವೂ ಕೂಡ ಗಮನಿಸಿದ್ರೆ ಈ ಒಂದು ಸ್ಟೋರಿ ಇದ್ದೇ ಇರುತ್ತೆ. ಮಕ್ಕಳಿಗೆ ಕೊಡಬೇಕಾದಂತಹ ಶೂ ಸಾಕ್ಸ್ ಖರೀದಿ, ಈ ಖರೀದಿ ವಿಚಾರದಲ್ಲಿ ಆಗುವಂತಹ ಅವ್ಯವಹಾರಗಳು ಅಥವಾ ಶೂ ಸಾಕ್ಸ್ ಅನ್ನ ಕೊಡದೇ ಇರೋದು, ಇಂಥದ್ದೊಂದು ಸ್ಟೋರಿ ಕಂಪ್ಲೀಟ್ ಆಗಿ ಇದ್ದೇ ಇರುತ್ತೆ. ಈ ಬಾರಿಯೂ ಕೂಡ ಅಂಥದ್ದೇ ನಡೆದಿರೋದು. ಶಾಲೆ ಸ್ಟಾರ್ಟ್ ಆಗಿ 5 ತಿಂಗಳಾಯ್ತು, ಇನ್ನೂ ಕೂಡ ಹಲವು ಮಕ್ಕಳಿಗೆ ಶೂ ಕೊಟ್ಟಿಲ್ಲ, ಶೂ ಕೊಡದೆ ಬಿಲ್ ಮಾಡಿದ್ದಾರೆ ಅನ್ನುವಂತಹ ಗಂಭೀರವಾದಂತಹ ಆರೋಪ ಈಗ ಕೇಳಿ ಬರ್ತಾ ಇದೆ. ಮಕ್ಕಳಿಗೆ ನೀಡಬೇಕಾದಂತಹ ಶೂ ಖರೀದಿಯಲ್ಲೂ ಹಾಗಾದ್ರೆ ಅವ್ಯವಹಾರ ನಡೀತಾ ಅನ್ನೋ ಪ್ರಶ್ನೆ. ಅರ್ಧ ವರ್ಷ ಕಳೀತು, ಮಕ್ಕಳಿಗೆ ಇನ್ನೂ ಶೂ ಸಿಕ್ಕಿಲ್ಲ, ಶೂ ಕೊಡದೆ ಬಿಲ್ ಮಾಡಿದ್ದಾರೆ ಅನ್ನೋ ಆರೋಪ ಕೇಳಿ ಬರ್ತಾ ಇದೆ. ಶೂ ಭಾಗ್ಯಕ್ಕೆ ಬಿಡುಗಡೆ ಆದಂತಹ ಹಣದ ಮೇಲೆ ಹಲವು ಅನುಮಾನಗಳು ಈಗ ಮೂಡ್ತಾ ಇದೆ.
ಸರ್ಕಾರ ಶೂ ಭಾಗ್ಯವನ್ನು ಕೊಟ್ಟಿದ್ರು ಮಕ್ಕಳಿಗೆ. ಆದರೆ 1ರಿಂದ 10ನೇ ತರಗತಿವರೆಗೆ ಕೊಡಬೇಕಾದಂಥ ಶಾಲಾ ಮಕ್ಕಳಿಗೆ ಆ ಶೂ ಭಾಗ್ಯ ಈವರೆಗೂ ಕೂಡ ಸಿಕ್ಕಿಲ್ಲ. ಅಂದರೆ ಹೆಚ್ಚಿನ ಹಣವನ್ನು ಕೊಟ್ಟು ಸರ್ಕಾರ ಮಕ್ಕಳಿಗೆ ಕ್ವಾಲಿಟಿಯ ಶೂಗಳನ್ನು ಕೊಡಿಸ್ಬೇಕಿತ್ತು, ಆದರೆ ಕಡಿಮೆ ಹಣವನ್ನು ವ್ಯಯ ಮಾಡ್ತಿರ್ತಕ್ಕಂಥದ್ದು. ಜೊತೆಗೆ ಈಗ ಅರ್ಧ ವರ್ಷಕ್ಕೆ ಆದರೂ ಕೂಡ ಈವರೆಗೂ ಕೂಡ ಸರಿಯಾಗಿ ಮಕ್ಕಳಿಗೆ ಎಲ್ಲ ಶಾಲೆಗಳಲ್ಲಿ ಕೂಡ ಶೂ ತಲುಪಿಲ್ಲ ಅಂತಕ್ಕಂಥ ಒಂದು ಗಂಭೀರವಾದಂಥ ಆರೋಪ ಎದುರಾಗಿದೆ. ಈ ಸಂಬಂಧಪಟ್ಟಂತೆ ಮಾತಾಡೋದಕ್ಕೆ ನಮ್ಮ ಜೊತೆ ಪರಿಷತ್ನ ವಿಪಕ್ಷ ನಾಯಕರಾದ ಛಲವಾದಿ ನಾರಾಯಣಸ್ವಾಮಿ ಅವರಿದ್ದಾರೆ. ಅವರು ಹೆಚ್ಚಿನ ಮಾಹಿತಿ ಅವರನ್ನೇ ಮಾತಾಡ್ಸೋಣ. ಸರ್ ನಮಸ್ತೆ. ಈಗ ಸರ್ಕಾರಿ ಶಾಲೆಯಲ್ಲಿ ಓದುವಂತಹ ಮಕ್ಕಳು ಅಂದರೆ ಮೊದಲಿಂದಾಗಿ ಬಡ ಮಕ್ಕಳು ಅಂಥವ್ರಿಗೆ ಸರ್ಕಾರ ಅರ್ಧ ವರ್ಷಕ್ಕೆ ಆದರೂ ಕೂಡ ಈವರೆಗೂ ಕೂಡ ಶೂಗಳನ್ನು ಕೊಟ್ಟಿಲ್ಲ. ಜೊತೆಗೆ ಬರೆಗಾಲಲ್ಲೇ ಓಡಾಡುವಂಥ ಪರಿಸ್ಥಿತಿ. ಇದನ್ನ ಯಾವ ರೀತಿಯಾಗಿ ತಾವು ನೋಡ್ತೀರಿ? ಆಡಳಿತ ಎಲ್ಲಿ ವೈಫಲ್ಯ ಅಂತೀರಿ? ಸರ್ಕಾರಿ ಶಾಲೆಗಳಿಗೆ ಮಕ್ಕಳು ಬರೋದಿಲ್ಲ ಅನ್ನೋ ಆಪಾದನೆನ ಸರ್ಕಾರ ಮಾಡುತ್ತೆ. ಶಾಲೆಗಳನ್ನು ಮುಚ್ಚತಕ್ಕಂಥ ವ್ಯವಸ್ಥೆಯನ್ನು ಸರ್ಕಾರ ಮಾಡುತ್ತೆ. ಆದರೆ ಸರ್ಕಾರದಿಂದ ಕೊಡ್ತಕ್ಕಂಥ ಸವಲತ್ತುಗಳನ್ನು ಸಮಯಕ್ಕೆ ಸರಿಯಾಗಿ ಕೊಟ್ಟರೆ ಯಾವ ಮಕ್ಕಳು ಕೂಡ ವಂಚಿತರಾಗೋದಿಲ್ಲ, ಅವರು ಶಾಲೆಗಳಿಗೆ ಬರ್ತಾರೆ. ಆದರೆ ಇವತ್ತೆಂಥ ಪರಿಸ್ಥಿತಿ ಇದೆ ಅಂದರೆ ಯೂನಿಫಾರ್ಮ್ ಪ್ರಥಮದಿಂದಲೇ ಕೊಡಬೇಕು, ಅರ್ಧ ವರ್ಷ ಆದರೂ ಅವರಿಗೆ ರೀಚ್ ಆಗೋದಿಲ್ಲ. ಸರಿಯಾಗಿ ಅವರಿಗೆ ಫೀಸ್ಗಳು ಕಟ್ಟೋದಿಲ್ಲ. ಈ ರೀತಿ ದುಂಡಾವರ್ತಿತನದಿಂದ ಈ ಸರ್ಕಾರ ನಡ್ಕೊಂಡಾಗ ಯಾವ ಮಕ್ಕಳು ತಾನೇ ಬರ್ಲಿಕ್ಕೆ ಸಾಧ್ಯ ಆಗುತ್ತೆ? ಇದು ಒಂದು. ಈಗಾಗಲೇ ಶೂಗಳು ಕೊಡಬೇಕಾಗಿತ್ತು, ಸಾಕ್ಸ್ ಕೊಡಬೇಕಾಗಿತ್ತು. ಈಗಾಗಲೇ ಅದನ್ನ ಇದು ಮಾಡಿದ್ದಾರೆ. ಪರಿಶಿಷ್ಟ ಜಾತಿ ಉಪಯೋಜನೆ, ಗಿರಿಜನ ಉಪಯೋಜನೆ ಅಂದರೆ SCP TSP ಇದರಲ್ಲೆಲ್ಲ ಈಗಾಗಲೇ ಸುಮಾರು ಎಷ್ಟು 40 ಕೋಟಿ ರೂಪಾಯಿಗಳನ್ನ ಮೇ ತಿಂಗಳಲ್ಲೇನೆ ಬಿಡುಗಡೆ ಆಗಿದೆ. ಜೂನ್ ಒಳಗಡೆಗೆ ಅವರು ಕೊಡಬೇಕಾಗಿತ್ತು, ಒಂದು ತಿಂಗಳಲ್ಲಿ ಕೊಡಬೇಕಾಗಿತ್ತು. ಜೂನ್ ಆಯ್ತು, ಜುಲೈ ಆಯ್ತು, ಆಗಸ್ಟ್, ಸೆಪ್ಟೆಂಬರ್, ಅಕ್ಟೋಬರ್ ಬಂತು, ಇದುವರೆಗೂ ಕೊಟ್ಟಿಲ್ಲ. ಯಾಕೆ? ಈ ಹಣ ಎಲ್ಲೋಯ್ತು? ಈಗ ಯಾರು ಖರ್ಚು ಮಾಡಿದ್ದಾರೆ? ಈಗ ಅದನ್ನ ಖರೀದಿ ಆಗಿದೆಯಾ? ಆದ್ರೆ ಇದು ಆಗಬೇಕಾಗಿರೋದು ಯಾವಾಗ? ಸಪ್ಲೈ ಕೊಟ್ಟ ಮೇಲೆ ಈ ಬಿಲ್ ಆಗ್ಬೇಕು. ಸಪ್ಲೈ ಕೊಡೋದಕ್ಕೆ ಮುಂಚೆ ಹೇಗೆ ನೀವು ಡ್ರಾ ಮಾಡಿದ್ರಿ ಈಗ ಈ ಅಮೌಂಟ್ ಅನ್ನ? ಈಗ ಇದು ಯಾರು ಇದಕ್ಕೆ ಹೋಗಿದೆ? ಇದು ಪರಿಶೀಲನೆ ಆಗ್ಬೇಕು. ಇದು ಒಂದು. ಎರಡನೇದು ಇಲ್ಲಿದೆ, 1ರಿಂದ 5ನೇ ತರಗತಿ ವಿದ್ಯಾರ್ಥಿಗಳಿಗೆ ತಲಾ 265 ರೂಪಾಯಿ. ಇವತ್ತು 6ರಿಂದ 8 295, 9ರಿಂದ 10ನೇ ತರಗತಿಗೆ 325. ಇದಕ್ಕೆ ನೀವು ಒಂದು ಶೂ ಬರಲ್ಲ, ಒಂದು ಕಾಲದ ಶೂ ಬರಲ್ಲ. ಈಗ 2 ಶೂ ಮತ್ತೆ ಸಾಕ್ಸ್ ಕೊಡ್ಬೇಕು. ಹೆಂಗ್ ಕೊಡಕ್ಕಾಗತ್ತೆ ನಿಮಗೆ? ನೀವು ಇಟ್ಟಿರೋ ರೇಟ್ ಅಂದ್ಮೇಲೆ ಇದು ಕಾಂಟ್ರಾಕ್ಟ್ ತಗೊಳ್ಳೋನು, ಇದರ ಮೇಲೆ ಅವನು ಸಂಪಾದನೆ ಆಗ್ಬೇಕು, ಇದರಲ್ಲಿ ಅವನು ಕಿಕ್ ಬ್ಯಾಕ್ ಕೊಡ್ಬೇಕು. ಅಂದ್ಮೇಲೆ ಏನ್ ಮಾಡ್ತಾನೆ ಅವನು? ಡೂಪ್ಲಿಕೇಟ್ ತಂದು ಕೊಡ್ತಾನೆ, ಒಂದು ತಿಂಗಳಲ್ಲಿ ಇರಲ್ಲ ಅದು. ಕ್ಯಾಮ್ರಾ ಪರ್ಸನ್ ಶಿವ್ ಜೊತೆ ಸುರೇಶ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು.